ಬೆಂಗಳೂರಿನಲ್ಲಿ ಸಮಸ್ತ ನೇಕಾರ ಸಮುದಾಯಗಳ ವಧು-ವರ ಸಮಾವೇಶ. ಇಂದು ಬೆಂಗಳೂರಿನ ವೈ.ಎಚ್. ವೆಂಕಟರಮಣಪ್ಪ ಕಲ್ಯಾಣ ಮಂಟಪದಲ್ಲಿ ನೇಕಾರ ವಧು-ವರ ಸಮಾವೇಶ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮವನ್ನು ವಿಶ್ವ ವಿವಾಹ ವೇದಿಕೆ ವತಿಯಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದರು. ಎನ್.ಡಿ. ಲಕ್ಷ್ಮೀನಾರಾಯಣರವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಹಲವಾರು ವಧುವರರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಆಯೋಜಕರಾದ ರಾಮಸ್ವಾಮಿ ರವರು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ವಧುವರ ವೇದಿಕೆನ 26 ವರ್ಷದಿಂದ ಮಾಡಿದ್ವಿ ಅಂತ ಹೇಳ್ಕೊಳ್ತೀನಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಜಾತಿಗಳಲ್ಲಿ ನಮ್ಮವ್ರದೇ ನೋಡಬೇಕು ಹೆಣ್ಣು ಗಂಡು ಅನ್ನೋದು ಭಾಳ ಇತ್ತು. ಅವತ್ತಿನ ದಿವಸ ನಾವೆಲ್ಲ ಈ ಒಂದು ಕಾರ್ಯಕ್ರಮ ಮಾಡಿದಾಗ ವಿಲನ್ಗಳಾಗಿದ್ವಿ. ಆದರೆ ಇವತ್ತು ನಾವೇನು ಅವತ್ತು 26 ವರ್ಷದ ಹಿಂದೆ ಒಂದು ದೂರದೃಷ್ಟಿ ಇಟ್ಟು ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ಇವತ್ತು ಸತತವಾಗಿ ಈ ಒಂದು ಕಾರ್ಯಕ್ರಮನ ಸುಮಾರು ವರ್ಷಕ್ಕೆ 2ರಂತೆ ಒಂದು 40-50 ಮೇಲೆ ಈ ಒಂದು ಕಾರ್ಯಕ್ರಮಗಳಾಗಿ ಎಷ್ಟೋ ವಧುವರರ ಒಂದು ಈ ಒಂದು ಅವಕಾಶನ ಪಡ್ಕೊಂಡು ಅವ್ರ ಜೀವನಗಳನ್ನ ಸಾಗಿಸ್ಕೊಂಡು ಇವತ್ತು ಸಮಾಜದಲ್ಲಿ ಒಂದು ಅವರವರ ಒಂದು ಜೀವನನ ರೂಪಿಸ್ಕೊಂಡಿರುವಂಥ ಅವಕಾಶನ ಈ ರಾಮಸ್ವಾಮಿ ಅವ್ರು ಮಾಡ್ತಾ ಇರೋದು ಅತ್ಯಂತ ಸ್ವಾಗತಾರ್ಹ ವಿಷಯ ಅಂತ ನಾನಂತೂ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಈ ನೇಕಾರ ಸಮುದಾಯ ನಾವು ಅವತ್ತು ದೂರದೃಷ್ಟಿ ಇಟ್ಕೊಂಡಿದ್ದು ನಾವೆಲ್ಲ ಒಟ್ಟು ಒಂದು ಸಂಘಟನೆ ಆಯಿತು ಅಂತಂದರೆ ನಾಳೆ ಸಮಾಜದಲ್ಲೂ ನಮ್ಗಳು ಒಳ್ಳೊಳ್ಳೆ ಅವಕಾಶಗಳಿರ್ಬೋದು ಅಥವಾ ರಾಜಕೀಯ ಶಕ್ತಿನೂ ಬರಬೇಕು ಅನ್ನೋ ಕಾರಣಕ್ಕೆ ಅವತ್ತಿನ ಕಾಲಕ್ಕೆ ನಾವು ಆ ಒಂದು ದೃಷ್ಟಿನ ಇಟ್ಕೊಂಡು ಮಾಡಿದ್ದು. ಇವತ್ತು ಆ ಭೇದ ಭಾವಗಳನ್ನ ಇನ್ನೂ ಹೋಗಿ ನಾವಿನ್ನ ಬೇರೆ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲೂ ಒಂದು ಒಗ್ಗಟ್ಟಾಗೋದಕ್ಕೂ ಅವಕಾಶ ಆಗುತ್ತೆ. ಮತ್ತು ಒಬ್ಬರೊಬ್ಬರನ್ನ ಬೆರೆತು ಸ್ನೇಹಮಯ ಜೀವನನ ಹೋಗಿ ಬದುಕೋದಕ್ಕೆ ಒಂದು ದಾರಿ ಆಗುತ್ತೆ. ಸೊ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನನ್ನ 2 ಮಾತುಗಳನ್ನ ಹೇಳಿ ಮುಗಿಸ್ತೀನಿ. ನಮಸ್ಕಾರ. ಜೈ. ಈ ಒಂದು ಸಮಾರಂಭ ಹಿಂದಿನ ಕಾಲದಲ್ಲಿ ಸೋಮವಾರ ಅಂತ ಏರ್ಪಡಿಸ್ತಾ ಇದ್ರು, ಅದನ್ನು ನೆನಪಿಸ್ತದೆ. ಇವತ್ತಿನ ದಿವಸ ನಮ್ಮ ದೇವಾಂಗ ಸಮಾಜ ಆಗಲಿ ನೇಕಾರ ಸಮಾಜ ಆಗಲಿ ನನ್ನ ಎದುರಿಕೆನೆ ಕೆಲವು ಜನ ಬಂದು, ಸರ್ ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ದಯವಿಟ್ಟು ಒಂದು ಹೆಣ್ಣಾಗಲಿ ಗಂಡಾಗಲಿ, ನಮ್ಮ ಮಗಳು ಈ ಥರ ಅಮೇರಿಕದಲ್ಲಿದ್ದಾಳೆ ಸರ್, M.Tech ಮಾಡಿದ್ದಾಳೆ, ಸೂಕ್ತವಾದ ಒಂದು ವರ ಅಥವಾ ವಧು ಇದ್ರೆ ಹೇಳಿ ಅಂತ ಬರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ನಮ್ಮ ರಾಮಸ್ವಾಮಿಯವರು ಸತತ ಕಾಲು ಶತಮಾನಗಳಿಂದ ಅದಕ್ಕೂ ಹೆಚ್ಚಿನ ವರ್ಷಗಳಿಂದ ಈ ನೇಕಾರ ಸಮುದಾಯಗಳ ವಧುವರರ ಸಮಾವೇಶವನ್ನು ಏರ್ಪಡಿಸ್ತಾ ಇದ್ದಾರೆ. ಇಲ್ಲಿ ಅನುಕೂಲಗಳೇನು, ಈ ಒಂದು ಸಮಾರಂಭ ಏರ್ಪಡಿಸ್ತಕ್ಕಂಥ ಅದರ ಉದ್ದೇಶ ಏನು? ಎಷ್ಟೋ ಕಡೆ ಒಂದು ನಿಯಮಿತವಾದ ಏಜು ಮುಗಿದ ಮೇಲೆ ಕನ್ಯೆ ದೊರಕಲ್ಲ, ಗಂಡಿಗೆ ಇಷ್ಟು ವರ್ಷ ಆದಮೇಲೆ ಕನ್ಯೆ ದೊರಕಲ್ಲ. ಅದೇ ರೀತಿ ಹೆಣ್ಮಕ್ಳಿಗೂ ಇರ್ತಕ್ಕಂಥ ಈ ಪರಿಸ್ಥಿತಿನಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಅವರು ಅಂಥದ್ರಿಂದ ವಂಚಿತರಾಗಿ ಇಲ್ಲಿ ಬಂದಾಗ ಆ ಕಡೆಯವರು ಈ ಕಡೆಯವರು ಇಬ್ಬರು ಬಂದು ಹಲವಾರು ಇದುವರೆಗೂ ಅವರು ಸಾವಿರಾರು ಜೋಡಿಗಳನ್ನು ಕೂಡಿಸಿದ್ದಾರೆ. ಆ ಒಂದು ಶ್ರೇಯಸ್ಸು, ಆ ಒಂದು ಒಳ್ಳೆತನ ರಾಮಸ್ವಾಮಿ ಅವ್ರಿಗೆ, ಅವರು ಯಾವ ಜನ ಅಂತ ಕೆಲವರು ಹೇಳ್ತಾರೆ, ರಾಮಸ್ವಾಮಿ ಅವರು ಇದೆಲ್ಲ ಯಾಕೆ ಮಾಡ್ತಾರೆ? ಮತ್ತು ಮಾಡೋರು ಯಾರು? ನೀವು ಮುಂದೆ ಮಾಡಿ. ಯಾರು ಮಾಡಲ್ಲ, ಬಾಯಿ ಮಾತಿನಲ್ಲಿ ಮಾತಾಡ್ತಾರಷ್ಟೇ, ಏನೂ ಕೆಲಸ ಮಾಡಲ್ಲ. ಆದ್ದರಿಂದ ಇವತ್ತಿನ ದಿವಸ ಅವರ ಒಂದು ಸೇವಾ ಮನೋಭಾವನ ನಾವೆಲ್ಲ ಗುರುತಿಸ್ಬೇಕಾಗಿದೆ, ನೆನೆಸ್ಕೊಳ್ಬೇಕಾಗಿದೆ. ಇವತ್ತಿನ ದಿವಸ ನೀವು ಇಲ್ಲಿ ಶಿಬಿರಾರ್ಥಿಗಳು ಇಷ್ಟು ಜನ ಬಂದಿದ್ದೀರಿ, ಹೆಚ್ಚಿನ ಜನ ಇದರ ಉಪಯೋಗ ದೊರಕಲಿ. ಅವರು ಒಂದು ವಿವಾಹ ಮಹೋತ್ಸವದಲ್ಲಿ
ಭಾಗಿಯಾಗಿ 100 ಕಾಲ ಅವರ ವಂಶ ಚೆನ್ನಾಗಿ ಬೆಳಗಲಿ ಎಂಬ ಒಂದು ಸದಾಶಯದೊಂದಿಗೆ ಇವತ್ತಿನ ದಿವಸ ಈ ವೇದಿಕೆಯಲ್ಲಿ 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಸಕಲ ಈ ಆಯೋಜಕರಿಗೆ ನಾನು ಗೌರವಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಇದೇ ರೀತಿ ನಿರಂತರವಾಗಿ ನಡ್ಕೊಂಡು ಹೋಗಲಿ. ಸಮಾಜಮುಖಿ ಕೆಲಸದಲ್ಲಿ ಇನ್ನೂ ಹೆಚ್ಚು ರಾಮಸ್ವಾಮಿಯವರು ತಮ್ಮ ಪತ್ರಿಕೆ ವಸ್ತ್ರದಾತ ಮಾಡ್ತಾರೆ. ನಾನು ಅವ್ರನ್ನ ಗಮನಿಸ್ದಂಗೆ ನಮ್ಮ ಜಗದ್ಗುರುಗಳ ಹತ್ರ ಅವ್ರು ಬಂದು ಪ್ರಾರಂಭದಿಂದ ರಾಜರಾಜೇಶ್ವರಿ ವಿದ್ಯಾಶಾಲೆಯಲ್ಲಿ ನಮ್ಮ ಜಗದ್ಗುರುಗಳು ಶಿಕ್ಷಣ ಕಲಿತಾ ಇರತಕ್ಕಂಥ ಸಮಯದಿಂದನೂ ಅವರ ಸಂಪರ್ಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ನಮ್ಮ ಜಗದ್ಗುರುಗಳ ಸಂಪರ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ರಾಮಸ್ವಾಮಿ ಅವರು. ಆ ಹಿನ್ನೆಲೆಯಲ್ಲಿ ನಾವು ಅವ್ರನ್ನ ಗುರುತಿಸ್ಬೇಕಾಗ್ತದೆ ಹೊರತಾಗಿ ನಮ್ಮ ಜನಾಂಗ ಅಂತ ಏನು ಬಾಯಿನಲ್ಲಿ ಹೇಳ್ಕೊತಾರೆ, ನಮ್ಮ ಜನಾಂಗಕ್ಕಾಗಿ ನಾನು ಇವತ್ತಿನ ವೇದಿಕೆ ಮೇಲೆ ಕೇಳ್ತೀನಿ, ಈ ಥರ ಒಂದು ಸಮಾರಂಭ ಮಾಡಿದಾರ, 4 ಜನಕ್ಕೆ ಉಪಕಾರ ಆಗಿದೆಯಾ? ಬರೀ ಮಾತಾಡ್ತಾರೆ ಅಷ್ಟೇ. ಆ ಮಾತಾಡೋ ಜನ ಎಲ್ಲ ಯಾವತ್ತೂ ಮುಂದಕ್ಕೆ ಬರೋಲ್ಲ. ನಮ್ಮ ರಾಮಸ್ವಾಮಿ ಅವರಿಗೆ ಮುಂದಿನ ದಿನಗಳು ಇನ್ನೂ ಶುಭದಾಯಕವಾಗಲಿ ಅಂತ ಈ ಸಂದರ್ಭದಲ್ಲಿ ಒಂದೇ ಒಂದು ಎಲ್ಲರೂ ಹೇಳಿದ ಹಾಗೆ ಕಳೆದ 26 ವರ್ಷಗಳಿಂದ ಸತತವಾಗಿ 49ನೇ ಕಾರ್ಯಕ್ರಮವನ್ನು ಈ ರೀತಿಯ ಕಡಿಮೆ ಅಥವಾ ಹೆಚ್ಚು ಸಂಖ್ಯೆಯಲ್ಲಿ ಬರಲಿ ಬರದೇ ಹೋಗಲಿ ಅವಿರತವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥ ಬಂದು ರಾಮಸ್ವಾಮಿ ಅವರಿಗೆ ನಾವು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕಾಗ್ತದೆ. ದೊಡ್ಡ ಚಪ್ಪಾಳೆ ಅಂತ ಕೇಳಿದೆ ನಾನು. ಕಾರಣ ಇಷ್ಟೇ, ಒಂದು ಗಂಡನ್ನು ಒಂದು ಹೆಣ್ಣಿಗೆ, ಒಂದು ಹೆಣ್ಣನ್ನು ಒಂದು ಗಂಡಿಗೆ ನೋಡಲಿಕ್ಕೆ ತಂದೆ ತಾಯಿಗಳು ಎಷ್ಟೊಂದು ಶ್ರಮ ಪಡ್ತಾರೆ. ಅಂಥದ್ರಲ್ಲಿ ಇಂಥ ಒಂದು ಕಾರ್ಯಕ್ರಮ 49ನೇ ಕಾರ್ಯಕ್ರಮ ನಡೀತಾ ಇದೆ ಅಂದಮೇಲೆ ನಾವೆಲ್ಲ ರಾಮಸ್ವಾಮಿಯವ್ರನ್ನ ಅಭಿನಂದಿಸಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ವಧುವರರ ಮೇಳಕ್ಕೆ ಹೋಗುವಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂತಂದರೆ ಏನೋ ಒಂದು ವಧುವರರ ಮೇಳಕ್ಕೆ ಹೋಗ್ಬಿಟ್ಟು ಗಂಡು ಹೆಣ್ಣನ್ನು ಹುಡುಕಿದ್ರು ಅನ್ನೋ ಭಾವನೆ ಇದೆಯಲ್ಲ, ಆ ಭಾವನೆ ಹೋಗಬೇಕು. ಇವತ್ತಿನ ದಿನ ರಾಮಸ್ವಾಮಿ ಅವರು ಆರಂಭಿಸುವಂಥ ಈ ಕಾರ್ಯಕ್ರಮ ಕ್ಯಾಪಿಟಲೈಸ್ ಮಾಡಿಕೊಂಡು ಕಮರ್ಷಿಯಲ್ ಆಗಿ ಬೇಕಾದಷ್ಟು ಜನ ದುಡ್ಡು ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರತಿದಿನ ನೀವು ಟಿ ವಿಯಲ್ಲಿ ನೋಡ್ತೀರಿ. ಆದರೆ ಇಲ್ಲಿ ನಮ್ಮತನ, ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಪರಸ್ಪರ ಬಂಧುಗಳು ನಾವೆಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು 4 ಮಾತಾಡಿ 4 ಜನರ ಪರಿಚಯ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ಕೆಲಸ, ಮುಖ್ಯವಾದಂಥ. ಯಾಕಂತಂದರೆ ಒಬ್ಬರಿಗೊಬ್ಬರು ಸಂಬಂಧಗಳು ಬೆಳೀತವೆ, ಒಬ್ಬರಿಗೊಬ್ಬರು ಪರಿಚಯ ಆಗ್ತದೆ. ಅದರಿಂದ ನೀವು ಅಲ್ಲದಿದ್ದರೂ ನಿಮ್ಮವರಿಗಾಗಿ ನೀವು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಈಗ ನಾನು ಒಂದು ಗಮನಿಸ್ತಾ ಇದ್ದೇನೆ, ಇಲ್ಲಿ ವರರು ಎಷ್ಟು ಜನ ಬಂದಿದ್ದೀರಿ? ಮದುವೆಗೆ ಸಿದ್ಧವಾಗಿರುವಂಥ ವರರು ಎಷ್ಟು ಮಂದಿ ಬಂದಿದ್ದೀರಿ? ಕೈ ಎತ್ತೀರಾ? ದಯವಿಟ್ಟು ಕೈ ಎತ್ತೀರಾ? ವಧುವಿನ ಕಡೆಯವರು ಎಷ್ಟು ಜನ ಇದ್ದೀರಿ? ಭಾರಿ ಕಡಿಮೆ. ಯಾಕಂತಂದ್ರೆ ನಾನು ಈಗ ತಾನೇ ಹೇಳಿದೆ, ಇಲ್ಲಿಗೆ ಬರೋದೇ ಒಂದು ದೊಡ್ಡ ಇನ್ಸಲ್ಟ್. ಯಾಕೆ ಹೋಗ್ಬೇಕ್ರಿ? ನಮ್ಗೆ ಎಷ್ಟು ದೊಡ್ಡ ಮನೆತನ ಇದೆ ನಮ್ಮದು, ನಾವು ಇಷ್ಟು ದೊಡ್ಡ ಕುಟುಂಬಸ್ಥರು, ನಾವು ಅಲ್ಲಿ ಹೋಗಿ ಏನು ನೋಡೋದು ಅನ್ನೋದು ಖಂಡಿತ ಈ ಒಂದು 21ನೇ ಶತಮಾನದಲ್ಲಿ ಇಲ್ಲ. ಹಾಗೆ ಅನ್ಕೋಬೇಡಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕಚೇರಿಗಳಲ್ಲಿ ಕೆಲಸ ಮಾಡುವ ವಾತಾವರಣದಲ್ಲಿ ನಮ್ಮ ಹೆಣ್ಮಕ್ಳು, ನಮ್ಮ ಗಂಡ್ಮಕ್ಳು, ಇತರೆ ಯಾವುದೇ ಗೊತ್ತಿಲ್ಲದಂಥ ಜನಾಂಗದವರನ್ನು ಮದುವೆ ಆಗಿ ಬರೋದು ಹೇಗಿದೆ? ಇಲ್ಲಿ ಬಂದು ಪರಸ್ಪರ ಪರಿಚಯ ಮಾಡಿಕೊಂಡು ಪರಸ್ಪರ ಸಂಬಂಧಗಳನ್ನ ಹೇಳಿಕೊಂಡು ಮದುವೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಮಾತು ಹೇಳ್ತೀನಿ, ದೇವಾಂಗದವರ ಜನಾಂಗ
ಕ್ಷೀಣಿಸ್ತಾ ಇದೆ. ಬಹಳ ಮುಖ್ಯವಾದ ಸಬ್ಜೆಕ್ಟ್ ಇದು. ದೇವಾಂಗ ಜನಾಂಗದಲ್ಲಿ ಜನಸಂಖ್ಯೆ ಕ್ಷೀಣಿಸ್ತಾ ಇದೆ. ಯಾಕಂತಂದರೆ ಅಂತರ್ಜಾತೀಯ ವಿವಾಹ. ಹಾಗಾಗಿ ನಮ್ಮ ಜನಾಂಗ, ನೇಕಾರ ಅನ್ನಕೊಳ್ಳೋ ಜನಾಂಗ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಅದು ಬೆಳಿಬೇಕು. ಇಡೀ ನೇಕಾರ ಸಮುದಾಯವೇ ಅಭಿನಂದಿಸಬೇಕಾಗಿದ್ದು ನಿಮ್ಮನ್ನೆಲ್ಲ, ರಾಮಸ್ವಾಮಿಯವರನ್ನು. ಗುರುತರವಾದಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜೀವನಕ್ಕೆ ಅವಶ್ಯವಾದಂಥ ವಸ್ತುಗಳು ಹಾಗೂ ಅವಶ್ಯವೆನಿಸುವಂಥ ಮಹತ್ತರವಾದ ಕಾರ್ಯಗಳನ್ನ ನಡೆಸ್ಕೊಡ್ತಾ ಇರೋಂಥ ರಾಮಸ್ವಾಮಿಯವರಿಗೆ ನಿಮ್ಮೆಲ್ಲರ ಇಡೀ ನೇಕಾರ ಸಮುದಾಯ ಪರವಾಗಿ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇದು ಕಾರ್ಯಕ್ರಮಕ್ಕೆ ಭಾಳಷ್ಟು ನಿರೀಕ್ಷೆಯಿಂದ ಬಂದಿರುವಂಥ ಎಲ್ಲರಿಗೂ ಅವರವರ ನಿರೀಕ್ಷೆಗಳು ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ನಾನು ಆಶಿಸ್ತಾ ನಾನು ಈ 2 ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲೂ ಕೂಡ ಭಾಷಣದ ಅವಶ್ಯಕತೆ ಇಲ್ಲ. ನಾನು ರಾಮಸ್ವಾಮಿಗೆ ಹೇಳ್ತಿರ್ತೀನಿ. ಯಾಕೆಂದರೆ ಬೆಳಗಿನಿಂದ ತಾವೆಲ್ಲರೂ ಕೂಡ ಬಂದಿರ್ತೀರಿ, ಸಂಜೆವರೆಗೂ ಕೂಡ ವಧುವರರ ಒಂದು ಆಯ್ಕೆಯ ಸಂಬಂಧ. ಸಂಸಾರ ಅಂತ ಅಂದರೆ ನಾವು ಬೆಳೆದ ಮಕ್ಕಳನ್ನು ಯಾವ ರೀತಿ ಒಂದು ದಡವನ್ನು ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ಚಿಂತನೆ ಇರುತ್ತೆ. ಆ ದೃಷ್ಟಿಯಿಂದ ನಮ್ಮನೆಯಲ್ಲಿ ಹುಡುಗ ಇದ್ದರೆ ಹುಡುಗಿನ ಹುಡುಕಬೇಕು, ಹುಡುಗಿ ಇದ್ದರೆ ಹುಡುಗನ ಹುಡುಕಬೇಕು. ಈ ಚಿಂತನೆ ಒಳಗಡೆ ನಾವು ಸಮಯವನ್ನು ಕಳೀತಾ ಇರ್ತಕ್ಕಂಥದ್ದು. ಇಂಥ ದೃಷ್ಟಿನಲ್ಲಿ ನಮ್ಮ ಕಾಲದಲ್ಲಿ ಅವತ್ತು ಪ್ರತಿಯೊಂದು ಊರಿಗೆ ಹೋಗಿ ಹುಡುಕಿ ವಧು ಇರ್ಬೋದು, ವರ ಇರ್ಬೋದು, ಮದುವೆ ಮಾಡ್ತಕ್ಕಂಥದ್ದನ್ನು ನಮ್ಮ ಹಿರಿಯರು ಹೇಳ್ತಾಯಿದ್ರು. 7 ಜೊತೆ ಚಪ್ಪಲಿ ಸವಿತಾ ಇದ್ದು ನಮಗೆ ಅವತ್ತಿನ ಕಾಲದಲ್ಲಿ ಅಲ್ವಾ. ಇವತ್ತಿನ ಕಾಲದಲ್ಲಿ 7 ಜೊತೆ ಅಲ್ಲ, 1 ಜೊತೆನೂ ಸವೆಯಲ್ಲ ಚಪ್ಪಲಿ. ಬರೀ ವಾಟ್ಸಪ್ಪಲ್ಲೇ ಒಂದಾಗ್ಬಿಡ್ತಾರೆ, ಫೇಸ್ಬುಕ್ಕಲ್ಲಿ ಒಂದಾಗ್ಬಿಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಒಂದಾಗ್ಬಿಡ್ತಾರೆ. ಮೊನ್ನೆ ನನಗೆ ಅಮೇರಿಕಾದ ನ್ಯೂಯಾರ್ಕ್ನಿಂದ ಒಂದು ಫೋನ್ ಬಂತು. ಸರ್ ಹಿಂಗೆ ರಾಮಸ್ವಾಮಿಯವ್ರಿಗೆ ಹೇಳಿ ನನಗೆ ಒಂದು ಒಳ್ಳೆ ಹೆಣ್ಣು ಬೇಕು, ದಯವಿಟ್ಟು ನೋಡಿ. ಯಾಕಪ್ಪ ಅಮೇರಿಕಾದಲ್ಲಿ ಹೆಣ್ಣುಗಳು ಸಿಗಲ್ವ? ಸಿಗ್ತಾರೆ ಸರ್, ಆದರೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಮದುವೆ ಆಗಬೇಕು ಅಂತ ಹೇಳಿದ್ದ ನನಗಿದೆ ಅಂತೇಳಿ ನಾನು ರಾಮಸ್ವಾಮಿಗೆ ಹೇಳಿದೆ, ನೋಡಪ್ಪ ಅಂತೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಆಯ್ತಪ್ಪ ಹೆಣ್ಣು ರೆಡಿ ಇದೆ, ಬಂದು ನೋಡ್ಕೊಂಡು ಹೋಗಪ್ಪ ಅಂದರೆ ಬರೋಕ್ಕಾಗಲ್ಲ, ನೀವು ವಾಟ್ಸಪ್ಪಲ್ಲಿ ಹುಡುಗಿ ಫೋಟೋ ಕಳಿಸ್ಬಿಡಿ, ಮತ್ತು ತಾಳಿನೂ ಅಲ್ಲೇ ಕಟ್ಬಿಡಪ್ಪ ನಾವು ಅಂತ ಅಂದ. ವಾಟ್ಸಪ್ಪಲ್ಲಿ ಬರೋಕ್ಕಾಗಲ್ಲ ಅಂತೇಳಿ, ಸಮಯ ಇಲ್ಲ ಅಂತೇಳಿ. ಎಂಥ ಕಾಲ ಬಂತು ನೋಡ್ರಿ. ಹಾಗಾಗಿ ಸಂಸಾರ ಅಂತಕ್ಕಂಥ ಒಂದು ಚಿಂತೆಯಲ್ಲಿ ನಾವೆಲ್ಲರೂ ಕೂಡ ಮುಳುಗಿದ್ದೀವಿ. ಬಂದೆವು ಉತ್ತಮವಾಗಿರ್ತಕ್ಕಂಥ ನಮ್ಮ ಮಕ್ಕಳು ಬೇಕು. ಇವತ್ತು ಇಂಜಿನಿಯರ್ ಆಗ್ತಾರೆ, ಡಾಕ್ಟ್ರ್ ಆಗ್ತಾರೆ, IT BTನಲ್ಲಿ ಓದ್ತಾರೆ, ಇನ್ನು ಏನೇನೋ ಉತ್ತಮವಾಗಿರ್ತಕ್ಕಂಥ ಎಜುಕೇಷನ್ ಮಾಡಿ ಹೊರಾಷ್ಟ್ರಗಳಲ್ಲಿ ಇವತ್ತು ಹೋಗಿ ಹೆಣ್ಣುಗಳಿಗೋಸ್ಕರ ಪರದಾಡ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆ ಒಳಗಡೆ ನಮ್ಮ ರಾಮಸ್ವಾಮಿ ಈಗಾಗಲೇ 50ಕ್ಕೂ ಕೂಡ ಹೆಚ್ಚು, ಕೇವಲ ಬೆಂಗಳೂರು ನಗರದಲ್ಲಲ್ಲ, ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ, ಆ ಭಾಗದಿಂದ ಹಿಡಿದು ಹೈದರಾಬಾದ್ ಕರ್ನಾಟಕದ ನಮ್ಮ ಬೀದರ್ ಜಿಲ್ಲೆಯಿಂದ ಹಿಡಿದು ಚಾಮರಾಜನಗರ ಜಿಲ್ಲೆವರೆಗೂ ಕೂಡ ಎಲ್ಲ ಕಡೆಯೂ ಕೂಡ ಸಮರ್ಪಕವಾಗಿ ನಮ್ಮ ಸಮುದಾಯಗಳಿಗೆ, ಮೊದಲು ಬರೀ ದೇವಾಂಗ ಸಮುದಾಯಕ್ಕೆ ಮಾಡ್ತಾಯಿದ್ರು, ಆಮೇಲೆ ನೇಕಾರ ಸಮುದಾಯದಲ್ಲಿ ಬರ್ತಕ್ಕಂಥ 29 ಜಾತಿಗಳನ್ನು ಕೂಡ ನಾನು ರಾಜ್ಯಾಧ್ಯಕ್ಷನಾಗಿದ್ದಾಗ ಎಲ್ಲ ನಮ್ಮ ನೇಕಾರ ಸಮುದಾಯಗಳು ಕೂಡ ಕೊಟ್ಟರು ತರ್ಬೋದು ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ ನಂತರ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ತೊಡಸ್ಕೊಂಡಿರ್ತಕ್ಕಂಥದ್ದು. ಆ ಹಿನ್ನೆಲೆ ಒಳಗಡೆ ಉತ್ತಮವಾಗಿರ್ತಕ್ಕಂಥ ಆಯ್ಕೆನ ಮಾಡ್ಕೋತಕ್ಕಂಥ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಬಹುತೇಕ ಇವತ್ತು ನಾನು ನೋಡಿದಾಗೆ ಭಾಳಷ್ಟು ಜನ ಯುವಕರು ಬಂದಿದ್ದೀರಿ ಮತ್ತು ಯುವತಿಯರು ಬಂದಿದ್ದೀರಿ. ನಿಮ್ಮ ಆಯ್ಕೆ ಭಾಳಷ್ಟು ಸ್ಪಷ್ಟವಾಗಿರಬೇಕು. ಏಕೆಂದರೆ ನೋಡಿದ ನಂತರ ಮುಕ್ತ ಕೂತ್ಕೊಂಡು ಮಾತನಾಡ್ತಕ್ಕಂಥ ದೃಷ್ಟಿಯಿಂದ ಮುಂದಿನ ನಮ್ಮ ಜೀವನದ ಶೈಲಿ, ನನಗೆ ಹೆಂಡತಿ ಆಗ್ತಕ್ಕಂಥ ವಧು ಯಾವ ರೀತಿ ಇರಬೇಕು, ನಾನು ಯಾವ ಕೆಲಸ ಮಾಡ್ತಾಯಿದ್ದೀನಿ, ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ, ನನಗೆ ಸ್ಪಂದನೆ ಆಗುತ್ತಾ ಆಗಲ್ವಾ, ಇದ್ರ ಚಿಂತನೆ ಪ್ರಾರಂಭದಲ್ಲೇ ಆಗಬೇಕು. ಅದಕ್ಕೋಸ್ಕರ ವೇಳೆ ಆದರೂ ಚಿಂತೆ ಇಲ್ಲ, ತಾವು ಕೂತು ಚರ್ಚೆ ಮಾಡಿ ಸ್ಪಷ್ಟವಾಗಿ ಮೊದಲು ವಧು ಮತ್ತು ವರರು ನೀವು ಚಿಂತನೆ ಮಾಡಿ. ಅರ್ಜೆಂಟ್ ನಮ್ಗೆ ಆಯಿತು ಈ ಸಂಬಂಧ ಕೂಡ್ಬೋದು ಅಂತಕ್ಕಂಥ ದೃಷ್ಟಿ ಇದ್ಮೇಲೆ
ತಮ್ಮ ತಂದೆ ತಾಯಿಗಳ ಹತ್ರ ಕೂತು ಚರ್ಚೆ ಮಾಡಿ, ಹೌದು ಈ ಹೆಣ್ಮಗು ನನಗಾಗುತ್ತೆ ಅಥವಾ ಈ ಹುಡುಗ ನನಗಾಗ್ತಾನೆ, ನಮ್ಮ ಮುಂದಿನ ದಿನಮಾನಗಳಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಹೊಂದಾಣಿಕೆ ಆಗುತ್ತೆ, ಹೆತ್ತಂಥ ಹಿರಿಯರಿಗೆ ನಾವು ಗೌರವ ತರ್ತಕ್ಕಂಥ ಕೆಲಸವನ್ನು ನಾವು ಖಂಡಿತವಾಗಿ ಕೂಡ ಮಾಡ್ತೀವಿ ಅಂತಕ್ಕಂಥ ಎರಡೂ ಕಡೆ ಸಂಬಂಧ ಹೋಲಿಕೆ ಆದಂಥ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಸಂಸಾರ ಭಾಳ ಸೊಗಸಾಗಿ ಹೋಗಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಆ ಚಿಂತನೆ ಮಾಡೋದ್ರ ಮೂಲಕ ದಯವಿಟ್ಟು ನೀವೆಲ್ಲರೂ ಕೂಡ ಸಮಯವನ್ನು ಕೊಟ್ಟು ಭಾಳಷ್ಟು ದೂರ ದೂರ ಊರುಗಳಿಂದ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗ್ದಲೆ ಏನು ಇವತ್ತು ಕಾರ್ಯರೂಪದಲ್ಲಿ ಬರ್ತಕ್ಕಂಥ ದೃಷ್ಟಿನಲ್ಲಿ ಸನ್ಮಾನ್ಯ ರಾಮಸ್ವಾಮಿ ಅವರು, ರಾಜಶೇಖರ್ ಅವರು ಮತ್ತು ನಾವೆಲ್ಲರೂ ಕೂಡ ಸೇರಿ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇತ್ತೀಚಿನ ದೃಷ್ಟಿಗಳಲ್ಲಿ ನೆಂಟಸ್ಥಾನ ಅಂತಕ್ಕಂಥದ್ದು ಭಾಳಷ್ಟು ಕಠಿಣವಾಗಿರ್ತಕ್ಕಂಥ ಒಂದು ಸಂದರ್ಭ ಆಗ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆ ಒಳಗಡೆ ಅದನ್ನು ಕೂಲಂಕುಷವಾಗಿ ಅವರು ಚರ್ಚೆ ಮಾಡಿ ಅವರ ಪೂರ್ಣವಾಗಿರ್ತಕ್ಕಂಥ ದಾಖಲಾತಿಗಳನ್ನು ತರಿಸ್ಕೊಂಡು ನಿಮ್ಮ ಮುಂದೆ ಇಟ್ಟಿರ್ತಾರೆ. ಆ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನ ತಾವು ಚರ್ಚೆ ಮಾಡ್ತಕ್ಕಂಥ ಒಂದು ಹಿನ್ನೆಲೆಯನ್ನು ತೆಗೆದುಕೊಂಡು ನೀವು ಸಮರ್ಪಕವಾಗಿರ್ತಕ್ಕಂಥ ಸಂಬಂಧವನ್ನು ಕೂಡಿಸಿ ಆಗಬೇಕು ಅಂತಕ್ಕಂಥ ಒಂದು ಚಿಂತನೆ ಮಾಡ್ತಕ್ಕಂಥದ್ದು. ಅದಾದ ನಂತರ ಎಲ್ಲರೂ ಒಪ್ಪಿಗೆ ಆದ ನಂತರ ನೀವೇನಾರ ಪ್ರೀತಿಯಿಂದ ಕರೆದ್ರೆ ನಾವು ಮದುವೆಗೆ ಬರ್ತೀವಿ ಅಲ್ವಾ, ಹೋಗೋಣ ಮದುವೆಗೆ. ಪ್ರೀತಿಯಿಂದ ನಿಮ್ಗೇನಾದ್ರು ಸಟ್ಟಾದರೆ ನಮ್ಮನ್ನು ಕರೀರಿ, 4 ಅಕ್ಷತೆ ಹಾಕಿ. ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ಹೇಳ್ತಿದ್ರು, ಅವತ್ತಿನ ಕಾಲದಲ್ಲಿ ಗಂಡು ಹೆಣ್ಣಿಗೆ 12 ಹೆಣ್ಣು 12 ಗಂಡು ಆಗಬೇಕು ಅಂತ ಆಶೀರ್ವಾದ ಮಾಡ್ತಿದ್ರು. ಇವತ್ತು ಮಾಡ್ತಾರ 12 ಹೆಣ್ಣು? ಈಗೆಲ್ಲ ಆಂಧ್ರ ಪ್ರದೇಶದಲ್ಲಿ ಬಂದಿದೆ, ಮನೆ ಮುಖ್ಯಮಂತ್ರಿಗಳೇನೋ ಅನೌನ್ಸ್ ಮಾಡಿದ್ದಾರೆ, 1-2 ಮಕ್ಕಳು ಮಾಡ್ಕೊಳ್ತಕ್ಕಂಥದ್ದಲ್ಲ, 3 ಮಕ್ಕಳು ಮಾಡ್ಕೊಂಡ್ರೆ 50,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅಂತ ಅನೌನ್ಸ್ ಮಾಡಿದ್ರು ಆಂಧ್ರ ಪ್ರದೇಶದಲ್ಲಿ. ಯಾಕೆಂದರೆ ಹಿಂದೂಗಳ ಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ದೃಶ್ಯದಲ್ಲಿ ಅದು ಕಾನೂನು ಬೇರೆ. ಕಾನೂನು ಬಗ್ಗೆ ನಾನು ಈ ಸಭೆಯಲ್ಲಿ ಮಾತಾಡಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ನಾವು ಮಾಡ್ಕೋಬೇಕಾದ್ರೆ ವಧು ಮತ್ತು ವರ ಮೊದಲು ಕೂತು ಚಿಂತನೆ ಮಾಡಿ ನೀವು ದಿವ್ಯದೃಷ್ಟಿನಲ್ಲಿ ಮಾಡ್ಕೋಬೇಕು. ಅದರ ಜೊತೆಗೆ ಯಾವುದೇ ಕಾರಣಕ್ಕೆ ನಾವು ಇಷ್ಟೆತ್ತರಕ್ಕೆ ಬೆಳೀಲಿಕ್ಕೆ ನಮ್ಮನ್ನು ನಮ್ಮ ತಂದೆ ತಾಯಿಗಳು ನಮ್ಮ ಪೋಷಕರು ತಂದಿದ್ದಾರಲ್ಲ, ಖಂಡಿತವಾಗಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರ ಮನಸ್ಸನ್ನು ನೋಯಿಸ್ತಕ್ಕಂಥ ಕೆಲಸಕ್ಕೆ ನಾವ್ಯಾರು ಕೂಡ ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತಾ. ಯಾಕೆ ಅಂತಂದರೆ ಇತ್ತೀಚಿನ ಹುಡುಗರ ಒಂದು ವ್ಯವಸ್ಥೆ ಏನು ಬೆಂಗಳೂರು ಮಹಾನಗರ ಇರ್ಬೋದು, ಹೊರದೇಶಕ್ಕೆ ಹೋಗಿರ್ತಕ್ಕಂಥವ್ರು ಇರ್ಬೋದು, ಅನೇಕ ಪಂಚಾಯಿತಿಗಳನ್ನು ಇವತ್ತು ಕೂಡ ನಾವು ಮಾಡ್ತಾ ಇದ್ದೇವೆ. ಪರಿಸ್ಥಿತಿ ಯಾವ ರೀತಿಯಾಗಿ ಮದುವೆ ಆದ 1 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಆಗ್ತಕ್ಕಂಥ ಅನಾಹುತಗಳು ಭಾಳಷ್ಟು. ಅಂಥ ನ್ಯಾಯ ಪಂಚಾಯಿತಿಯನ್ನು ಪ್ರತಿ ದಿವಸವೂ ಕೂಡ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಅವಕಾಶ ಕೊಡೋದು ಬೇಡ. ಆ ಹಿನ್ನೆಲೆ ಒಳಗೆ ಉತ್ತಮವಾಗಿರ್ತಕ್ಕಂಥ ಆಯ್ಕೆಯ ಸಂಬಂಧವನ್ನು ನಾವೆಲ್ಲರೂ ಕೂಡ ಮಾಡ್ಕೋಬೇಕು ಅಂತಕ್ಕಂಥ ಒಳ್ಳೆಯ ನುಡಿಯನ್ನು ನಿಮ್ಗೆ ಹೇಳ್ತಾ ಜಾಸ್ತಿ ಮಾತನಾಡಲಿಕ್ಕೆ ಹೋಗ್ದಲೇ ಇವತ್ತು ಬಂದಿರತಕ್ಕಂಥ ಅನೇಕ ನವ ಯುವತಿಯರಿಗೆ ಉತ್ತಮ ಸಂದೇಶವನ್ನು ನೀಡಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ತಮಗೆಲ್ಲ ಶುಭವಾಗಲಿ. ಬೆಂಗಳೂರಿನ ವಿಶ್ವ ವಿವಾಹ ವೇದಿಕೆ ಸಮಸ್ತ ನೇಕಾರ ಸಮುದಾಯಗಳ ವಧುವರರ ಮಾಹಿತಿ ಕೇಂದ್ರ ಪ್ರಾರಂಭದಿಂದ ಸುಮಾರು 26 ವರ್ಷಗಳಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ವಧುವರರ ಸಮಾವೇಶಗಳನ್ನು ನಿರಂತರವಾಗಿ ಮಾಡ್ಕೊತ ಬಂದಿದ್ದೀವಿ. ಈಗ ಇವತ್ತು YH ವೆಂಕಟರಮಣಪ್ಪ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ 49ನೇ ವಧುವರರ ಸಮಾವೇಶ. ಮುಂದಿನ ದಿನಗಳಲ್ಲಿ 50ನೇ ವಧುವರರ ಸಮಾವೇಶವನ್ನು ಕೂಡ ವಿಶೇಷವಾಗಿ ಆಚರಿಸುವ ಯೋಜನೆಯನ್ನು ಹೊಂದಿದ್ದೇವೆ. ಕರ್ನಾಟಕದ ಸಮಸ್ತ ನೇಕಾರ ಸಮುದಾಯಗಳಾದಂಥ ದೇವಾಂಗ, ಕುರಿಶೆಟ್ಟಿ, ಪದ್ಮಸಾಲಿ, ಪಟ್ಸಾಲಿ, ಚೊಕಲಸಾಲಿ, ಹಟಗಾರ, ತೊಗಟವೀರ ಹೀಗೆ ಅನೇಕ ಸಮಾಜದ ವಧುವರರು ಈ ಒಂದು ಪ್ರಯೋಜನವನ್ನು ಸುಮಾರು ವರ್ಷಗಳಿಂದ ನಿರಂತರವಾಗಿ ಪಡಿತಾ ಇದ್ದಾರೆ. ಈಗ ನೂತನವಾಗಿ ವಿಶ್ವ ವಿವಾಹ ವೇದಿಕೆ ವತಿಯಿಂದ ವಸ್ತ್ರದಾತ ಹೆಸರಿನಲ್ಲಿ ಒಂದು ವೆಬ್ಸೈಟ್ ಕೂಡ ಮಾಡಿದ್ದೇವೆ. ಅದರ ಪ್ರಯೋಜನವನ್ನು ತಾವೆಲ್ಲರೂ ಪಡ್ಕೋಬೇಕು. ಇದರ ಪ್ರಯೋಜನ ಎಲ್ಲರಿಗೂ ಸಿಗಲಿ ಎನ್ನುವುದು ನಮ್ಮ ಆಶಯ. ಇದಕ್ಕೆ ಸಮಾಜದ ಎಲ್ಲ ಬಂಧುಗಳು ಇದರ ಪ್ರಯೋಜನವನ್ನು ಪಡೆದುಕೊಂಡು ತಮ್ಮ ಮಕ್ಕಳ ವಿವಾಹಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ಮೂಲಕ ಹಾರೈಸ್ತೀನಿ ಮತ್ತು
ಈ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.